ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಯವರಿಗೆ ಒಂದು ಸಣ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈಗಾಗಲೇ KSOUನಲ್ಲಿ ಪ್ರಥಮ BAಗೆ ಜಾಯ್ನ್ ಆಗಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಕೆಲವೊಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮುಖ್ಯವಾಗಿ ನಾವು ಪ್ರಥಮ BAಯಲ್ಲಿ ಎಷ್ಟು ವಿಷಯಗಳಿರ್ತದೆ, ಒಟ್ಟು 6 ವಿಷಯಗಳು ಪರೀಕ್ಷೆಗಳಿರುವಂಥದ್ದು. ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಪುಸ್ತಕಗಳು ಸಿಕ್ಕಿರ್ಬೋದು. ಒಂದು ವೇಳೆ ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ನಿಮ್ಮ ಸೆಂಟರಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ, ಯಾವಾಗ ಪುಸ್ತಕಗಳು ಬರ್ತದೆ ಅಂತ ಕೇಳ್ಕೊಳ್ಳಿ. ಪುಸ್ತಕಗಳು ಬಂದಿದ್ದರೆ ತಕ್ಷಣವೇ ಹೋಗಿ ಪುಸ್ತಕಗಳನ್ನು ತಗೊಂಡು ಬನ್ನಿ. ನೀವು ಇಲ್ಲ ಮುಂದಿನ ತಿಂಗಳು ತರ್ತೇನೆ, ಮತ್ತೆ ತರ್ತೇನೆ, ನಾಳೆ ತರ್ತೇನೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಆ ಪುಸ್ತಕಗಳು ಖಾಲಿ ಆಗ್ತದೆ. ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗ್ತದೆ ಅಂದರೆ, ಅವರು ಪುಸ್ತಕಗಳು ಬಂದಿದೆ ಅಂತ ಹೇಳಿದ ತಕ್ಷಣ ನೀವು ಹೋಗಿ ತಗೊಂಡು ಬರಬೇಕು. ಇಲ್ಲದಿದ್ದರೆ ಅವರನ್ನು ಕೇಳ್ತಾ ಇರಬೇಕು, ವಿಚಾರಿಸ್ತಾ ಇರಬೇಕು, ಯಾವಾಗ ಪುಸ್ತಕಗಳು ಬರ್ತದೆ ನಮಗೆ ತಿಳಿಸ್ಕೊಡಿ ಅಂತ ಅವರ ಹತ್ರ ಕೇಳ್ತಾ ಇರಬೇಕು. ಹಾಗೆಯೇ ಅವರು ಅಸೈನ್ಮೆಂಟ್ನ ಪ್ರಶ್ನೆಗಳನ್ನು ಬಿಟ್ಟಿರ್ತಾರೆ. ಅದನ್ನು ನಾವು ಗೂಗಲಲ್ಲಿ ಸರ್ಚ್ ಮಾಡಿ KSOUನವರ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೂಡ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಅದರಲ್ಲಿ ನ್ಯೂಸ್ ಬರ್ತಾ ಇರ್ತದೆ. ಅಸೈನ್ಮೆಂಟ್ನ ಪ್ರಶ್ನೆಗಳನ್ನು ಕೊಟ್ಟಿದ್ದರೆ ಅದನ್ನು ನೋಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಲಿಕ್ಕೆ ಇವತ್ತಿನಿಂದಲೇ ನೀವು ಅಸೈನ್ಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಬೇಕು. ಇನ್ನು ಇದರಲ್ಲಿರುವಂತಹ ವಿಷಯಗಳನ್ನು ನೋಡ್ತಾ ಹೋಗುವ. ಮೊದಲಿಗೆ ಕನ್ನಡ. ಈಗಾಗಲೇ ನಿಮಗೆಲ್ಲ ತುಂಬ ಜನರಿಗೆ ಇದರ ಬಗ್ಗೆ ಗೊತ್ತಿರ್ಬೋದು. ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಹೇಳಿದವರಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಹಾಗೆಯೇ ನಾನು ತಗೊಂಡಿರುವಂತಹ ವಿಷಯ ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರವಾಗಿದೆ. ಇನ್ನು ನೀವು ಅರ್ಥಶಾಸ್ತ್ರ ಇರ್ಬೋದು, ಬೇರೆ ಬೇರೆ ವಿಷಯಗಳು ಇರ್ತದೆ. ಇವಾಗ ಮೊದಲನೇದಾಗಿ ಕನ್ನಡದಲ್ಲಿ 2 ಪುಸ್ತಕಗಳು ಬರ್ತದೆ. ಒಂದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ, ಮತ್ತೊಂದು ಪ್ರಬಂಧ ಮತ್ತು ಆಡಳಿತ ಕನ್ನಡ ಎನ್ನುವಂತಹ 2 ಪುಸ್ತಕಗಳು ಕನ್ನಡದಲ್ಲಿ ಬರಬೇಕು. ನೀವು ಪುಸ್ತಕಗಳನ್ನು ಪಡೆಯುವಾಗ ಅದನ್ನು ಜಾಗರೂಕತೆಯಿಂದ ನೋಡ್ಕೊಳ್ಬೇಕು ಸ್ನೇಹಿತರೆ. ಕನ್ನಡದಲ್ಲಿ 2 ಪುಸ್ತಕಗಳು ಸಿಕ್ಕಿದೆಯಾ ಅಂತ. ಕೆಲವರಿಗೆ ಏನಾಗ್ತದೆ ಅಂದರೆ ಒಂದೇ ಪುಸ್ತಕಗಳನ್ನು ಕೊಟ್ಟಿರ್ತಾರೆ. ಅಂದರೆ ಕೆಲವೊಂದು ತಪ್ಪಿನಿಂದ ಅಥವಾ ಅದನ್ನು ಹಾಕಲಿಕ್ಕೆ ಮರ್ತೋಗಿ ಆ ಪುಸ್ತಕಗಳು ಒಂದು ಬಾಕಿ ಆಗ್ತದೆ. ನಮಗೆ ಗೊತ್ತಿರೋದಿಲ್ಲ. ನಾವು ಅಂದ್ಕೊಳ್ತೇವೆ ಕನ್ನಡ ಪುಸ್ತಕ ಬಂದಿದೆ, ನನಗೆ ಕನ್ನಡ ಪುಸ್ತಕ ಸಿಕ್ಕಿದೆ ಅಂತ ನಾವು ಅಂದ್ಕೊಳ್ತೇವೆ. ಯಾವಾಗ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಲಿಕ್ಕೆ ಆರಂಭ ಮಾಡ್ತಿರೋ ಆವಾಗಲೇ ನಮಗೆ ಗೊತ್ತಾಗೋದು, ಇಲ್ಲ ನನಗೆ ಇನ್ನೊಂದು ಪುಸ್ತಕ ಆಗಬೇಕಿತ್ತು, ಆಡಳಿತ ಕನ್ನಡದ ಪ್ರಶ್ನೆಗಳೆಲ್ಲ ಬಂದಿದೆ, ಆ ಪುಸ್ತಕ ಇಲ್ಲ ಅಂತ ನಾವು ಅಂದ್ಕೊಳ್ತೇವೆ. ಇದೇ ರೀತಿ ನನ್ನ ಗೆಳತಿಗೂ ಕೂಡ ಆಗಿತ್ತು. ಅಂದರೆ ಅವಳಿಗೆ ಒಂದೇ ಪುಸ್ತಕ ಕೊಟ್ಟಿದ್ರು, ಆದರೆ ಅವಳಿಗೆ ಗೊತ್ತಿರಲಿಲ್ಲ, ಒಂದೇ ಪುಸ್ತಕ ಅಂತ ಅಂದ್ಕೊಂಡಿದ್ಲು. ಅದಾದ ನಂತರ ಏನಾಯಿತು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಬೇಕಾದ್ರೆ ಅವಳಿಗೆ ಗೊತ್ತಾಯಿತು ಆಡಳಿತ ಕನ್ನಡ ಎನ್ನುವಂಥದ್ದಿದೆ, ಪ್ರಬಂಧ ಎನ್ನುವಂಥದ್ದಿದೆ ಅಂತ. ಅದರ ನಂತರ ಅವರು ಅಲ್ಲಿ ಜಾಯ್ನ್ ಆದಂತಹ ಜಾಗದಲ್ಲಿ ಹೋಗಿ ಕೇಳಿದಾಗ ಹೌದು 2 ಪುಸ್ತಕಗಳಿದೆ ಅಂತ ಹೇಳ್ತಾರೆ. ಅದಾದ ನಂತರ ಕೇಳಿದಾಗ ಅವಳಿಗೆ ಇನ್ನೊಂದು ಪುಸ್ತಕವನ್ನು ಕೊಡ್ತಾರೆ. ಅದಕ್ಕೋಸ್ಕರ ನೀವು ಪುಸ್ತಕಗಳು ಪಡೆಯುವಾಗ ನೀವು ನೋಡ್ಕೊಳ್ಬೇಕು, ಕನ್ನಡದಲ್ಲಿ 2 ಪುಸ್ತಕಗಳು ಸಿಕ್ಕಿದೆಯಾ ಅಂತ ನೋಡ್ಕೊಳ್ಬೇಕು. ಒಂದು ವೇಳೆ ಒಂದೇ ಪುಸ್ತಕ ಇದೆ ಅಂತಾದರೆ ಮತ್ತೊಂದು ಪುಸ್ತಕದ ಬಗ್ಗೆ ಅವರ ಹತ್ರ ತಿಳ್ಕೊಳ್ಬೇಕು. ಹೀಗೆ ಕನ್ನಡದಲ್ಲಿ 2 ಪುಸ್ತಕಗಳು ಇದೆ. ಇದಾದ ನಂತರ ಇಂಗ್ಲಿಷ್ನಲ್ಲಿರುವಂತಹ ಪುಸ್ತಕ ನೋಡಿ ಈ ರೀತಿಯಾಗಿರುವಂಥದ್ದು. ಕೆಲವೊಂದು ಬದಲಾವಣೆಗಳನ್ನು ಅವರು ಮಾಡಿಕೊಂಡಿರ್ಬೋದು ಅಥವಾ ಮಾಡಿರ್ಬೋದು. ಅಂದರೆ ಇದು ಪ್ರಥಮ BA ಅವರಿಗೆ ಮತ್ತು BComನವರಿಗೆ ಇರುವಂತಹ ಇಂಗ್ಲಿಷ್ ಪುಸ್ತಕ ಆಗಿದೆ. ಇದರಲ್ಲಿ ಪೊಯೆಟ್ರಿ, ಫೋರ್ಸ್, ಫಿಕ್ಷನ್ ಆ್ಯಂಡ್ ಗ್ರಾಮರ್ ಇರುವಂಥದ್ದು. ಇಂಗ್ಲೀಷಿಗೆ ಒಂದೇ ಪುಸ್ತಕ ಇರುವಂಥದ್ದು. ಇದಾದ ನಂತರ ನಾವು ನೋಡುವಂಥದ್ದು ರಾಜ್ಯಶಾಸ್ತ್ರ, ಪ್ರಥಮ BA ರಾಜ್ಯಶಾಸ್ತ್ರ. ಇದರಲ್ಲಿ ಬ್ಲಾಕ್ 1ರಿಂದ 4 ಬ್ಲಾಕುಗಳಿದೆ ರಾಜ್ಯಶಾಸ್ತ್ರದಲ್ಲಿ. ಇದಾದ ನಂತರ ಇತಿಹಾಸ, ಪ್ರಥಮ BA ಇತಿಹಾಸ, ಭಾರತದ ಇತಿಹಾಸ ಮತ್ತು ಸಂಸ್ಕೃತಿ, ಕ್ರಿಸ್ತಶಕ 1526ರವರೆಗೆ ಅಂತ ಇದೆ ನೋಡಿ ಇದರಲ್ಲಿ ಇತಿಹಾಸ ಪುಸ್ತಕದಲ್ಲಿ. ಅದಾದ ನಂತರ ನಮ್ಮಲ್ಲಿ 2, ಒಂದು ನಮ್ಮ ಭಾರತ ಸಂವಿಧಾನ, ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ. ಇದು ಪ್ರಥಮ BA ಅವರಿಗೆ ಮತ್ತು BComನವರಿಗೂ ಕೂಡ ಇದೇ ಪುಸ್ತಕ ಇರುವಂಥದ್ದು. ಇದು ನಾವು ಆಯ್ಕೆ ಮಾಡಿರುವಂತಹ ವಿಷಯ ಅಲ್ಲ, ಇದು ಅದರಲ್ಲೇ ಬರುವಂಥದ್ದು. ಅಂದರೆ ಪ್ರಥಮ BA ಅವರಿಗೆ ಕಂಪಲ್ಸರಿಯಾಗಿ ಇರುವಂತಹ ಒಂದು ವಿಷಯ ಭಾರತ ಸಂವಿಧಾನ, ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ. ನಾವು ಆಯ್ಕೆ ಮಾಡುವಂತಹ ವಿಷಯಗಳು ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ. ಈ 3ರಲ್ಲಿ ನಾವು ಆಯ್ಕೆಗಳನ್ನು
ಪರಿಚಯವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ಇದು ಪ್ರಥಮ BA ಸಮಾಜಶಾಸ್ತ್ರದ ಭೂಮಿಕೆ. ಇದರಲ್ಲಿ ಕೂಡ ಬ್ಲಾಕ್ 1ರಿಂದ 4 ಬ್ಲಾಕುಗಳನ್ನು ಕಾಣ್ಬೋದು. ಇವಿಷ್ಟು ನಮ್ಮ ಪ್ರಥಮ BAಯಲ್ಲಿರುವಂತಹ ಪುಸ್ತಕಗಳಾಗಿದೆ. ಒಟ್ಟು 6 ವಿಷಯಗಳಿರ್ತದೆ. 6 ವಿಷಯಕ್ಕೂ ಕೂಡ ಪರೀಕ್ಷೆಗಳಿರ್ತದೆ. ಇನ್ನು ಈ ಪರೀಕ್ಷೆಗಳು ಅಂದರೆ ಸಾಧಾರಣ ವರ್ಷದಲ್ಲಿ ಅಂದರೆ KSOUನವರು ವರ್ಷದಲ್ಲಿ 2 ಬಾರಿ ಪರೀಕ್ಷೆಗಳನ್ನು ಇಡ್ತಾರೆ. ಒಂದು ಅಕ್ಟೋಬರ್ ನವಂಬರ್ ಅಥವಾ ನವಂಬರ್ ಡಿಸೆಂಬರ್ ಆಗಿ ಪರೀಕ್ಷೆಗಳಿರುವಂಥದ್ದು, ಮತ್ತೊಂದು ಮಾರ್ಚ್ ಏಪ್ರಿಲ್ ಮೇ ಈ ರೀತಿಯಾಗಿ ಪರೀಕ್ಷೆಗಳಿರುವಂಥದ್ದು. ಅಂದರೆ ಇದೇ ತಿಂಗಳು ಪರೀಕ್ಷೆಗಳಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಮ್ಮೆ ಕೆಲವೊಂದು ಕಾರಣಾಂತರಗಳಿಂದ ಪರೀಕ್ಷೆಗಳನ್ನು ಮುಂದೆ ಹಾಕ್ತಾರೆ ಅಥವಾ ಕೆಲವೊಮ್ಮೆ ಬೇಗ ಪರೀಕ್ಷೆಗಳನ್ನು ಮಾಡ್ತಾರೆ. ಅದು ಅವರು ನಮಗೆ ಪರೀಕ್ಷೆಗಳು ಯಾವಾಗ ಇದೆ ಅಂತ ನಾವು ಒಮ್ಮೆ ಚೆಕ್ ಮಾಡ್ತಾ ಇರಬೇಕಾಗ್ತದೆ. ನಾವು ಅಲ್ಲಿ ವೆಬ್ಸೈಟಿಗೆ ಗೂಗಲ್ನವರ ಇದಕ್ಕೆ ಹೋಗಿ ನೋಡ್ಕೊಳ್ಬೋದು. ಹಾಗೆಯೇ ಅವರ KSOUನವರ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅದರಲ್ಲಿ ಅವರು ಕೊಟ್ಟಿರ್ತಾರೆ. ಅದರಲ್ಲಿ ಹೊಸ ಹೊಸ ನ್ಯೂಸ್ಗಳು ಬರ್ತಾ ಇರ್ತದೆ. ಯಾವಾಗ ಎಕ್ಸಾಮ್ ಇರ್ತದೆ, ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಅಂತ ಇರ್ತದಲ್ವ, ಆ ಫೀಸನ್ನು ಮೊದಲೇ ಅವರು ಹೇಳಿರುವಂತಹ ದಿನಾಂಕದ ಮೊದಲೇ ಕಟ್ಟಬೇಕಾಗ್ತದೆ ಸ್ನೇಹಿತರೆ. ಒಂದು ವೇಳೆ ನೀವು ಆ ಡೇಟನ್ನು ಕಳೆದ ನಂತರ ಕಟ್ಟಿದರೆ ದಂಡ ಸಹಿತ ಇರ್ತದೆ. ಅಂದರೆ ಕೆಲವೊಮ್ಮೆ 200, ಕೆಲವೊಮ್ಮೆ 150 ಈ ರೀತಿಯಾದ ದಂಡದ ಜೊತೆಗೆ, ಅಂದರೆ ನಾವು ಎಕ್ಸಾಮ್ ಫೀಸ್ ಕಟ್ತೇವಲ್ಲ, ಪರೀಕ್ಷೆಯ ಶುಲ್ಕದ ಜೊತೆಗೆ ನಾವು ಅವರು ಹೇಳಿದಂತಹ ಡೇಟಿಗೆ ಕಟ್ಟದೇ ಇದ್ದಂತಹ ಸಂದರ್ಭದಲ್ಲಿ 200 ರೂಪಾಯಿಯ ದಂಡವನ್ನು ಕೂಡ ವಿಧಿಸ್ತಾರೆ. ಎಷ್ಟೋ ಬಾರಿ ನನಗೂ ಕೂಡ ಅದೇ ರೀತಿ ಪರಿಸ್ಥಿತಿ ಆಗಿತ್ತು. ಅಂದರೆ ನಮಗೆ ಯಾವಾಗ ಅವರು ಪರೀಕ್ಷೆ ಇಡ್ತಾರೆ ಅಂತ ಅದು ಗೊತ್ತಾಗೋದಿಲ್ಲ. ನಾವು ಏನು ಮಾಡಬೇಕು ಅಂದರೆ ಅವಾಗವಾಗ ನೋಡ್ತಾ ಇರಬೇಕಾಗ್ತದೆ. ಈಗ ಇತ್ತೀಚಿನ ಸಮಯದಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ KSOUನವರ ಪ್ಲ್ಯಾಟ್ಫಾರ್ಮ್ ಅಂತ ಮಾಡಿ ಅದರಲ್ಲಿ ನ್ಯೂಸ್ ಬರ್ತಾ ಇರ್ತದೆ. ನಾವು ಅದನ್ನು ನೋಡ್ತಾ ಇರಬೇಕು. ನಾವು ಮೊಬೈಲಲ್ಲಿ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಆಗೋದಿಲ್ಲ. ಅದನ್ನು ಅವಾಗವಾಗ ಓಪನ್ ಮಾಡಿ ಅದರೊಳಗೆ ಏನಾದರೂ ವಿಷಯಗಳು ಬಂದಿದೆಯಾ, ನ್ಯೂಸ್ ಬಂದಿದೆಯಾ ಅಂತ ನೋಡ್ತಾ ಇರಬೇಕು ಸ್ನೇಹಿತರೆ. ವಾರಕ್ಕೆ ಒಮ್ಮೆ ಆದರೂ ಕೂಡ ನಿಮ್ಮ KSOUನ ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿ ನೋಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಫೋನ್ ನಂಬರ್ ಹಾಗೂ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಲಿಕ್ಕೆ ಇರ್ತದೆ. ಅದರಲ್ಲಿ ಎಲ್ಲ ನ್ಯೂಸ್ಗಳು ಬರ್ತಾನೆ ಇರ್ತದೆ. ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಅದರಲ್ಲಿ ಅವರು ಹಾಕಿರ್ತಾರೆ. ಹಾಗೆ ಪಾಠಗಳನ್ನು ಕೂಡ ಅವರು ಅದರಲ್ಲಿ ಹಾಕಿರ್ತಾರೆ. ನಾವು ಅದನ್ನು ಚೆಕ್ ಮಾಡ್ಕೊಳ್ಬಹುದು. ನಮ್ಮ ರಿಜಿಸ್ಟ್ರೇಷನ್ ನಂಬರ್ ಮತ್ತು ನಮ್ಮ ಫೋನ್ ನಂಬರನ್ನು ಅದರಲ್ಲಿ ಹಾಕಿ ಅದನ್ನು ಓಪನ್ ಮಾಡಬೇಕಾಗ್ತದೆ. ಇಲ್ಲದಿದ್ದರೆ ಅದು ಓಪನ್ ಆಗೋದಿಲ್ಲ. ಅಷ್ಟೇ ಅಲ್ಲದೆ ನಮಗೇನು ಅಂದರೆ ಪರೀಕ್ಷೆಗಳು ಯಾವಾಗ ಬರ್ತದೆ ಅಂತ ನೋಡ್ಕೊಳ್ತಾ ಇರಬೇಕು. ಫೀಸ್ ಕಟ್ಟಬೇಕಾದ್ರೆ ಕೂಡ ಹಾಗೆ ಅದರ ಡೇಟನ್ನು ಕೊಟ್ಟಿರ್ತಾರಲ್ವ, ಆ ಡೇಟಿನ ಮುಂಚಿತವಾಗಿ ನಾವು ಎಕ್ಸಾಮಿನ ಫೀಸನ್ನು ಕಟ್ಟಬೇಕು. ಇಲ್ಲದಿದ್ದರೆ ದಂಡವನ್ನು ಕಟ್ಟಿ ಫೀಸನ್ನು ಕಟ್ಟಲಿಕ್ಕಿರುವಂಥದ್ದು. ಒಂದು ವೇಳೆ ಅದರ ನಂತರವೂ ಕೂಡ ನಮಗೆ ಕಟ್ಟಲಿಲ್ಲ ಅಂತಾದರೆ ನಮಗೆ ಪರೀಕ್ಷೆಗೆ ಬರೀಲಿಕ್ಕೆ ಅವಕಾಶ ಇರುವುದಿಲ್ಲ ಸ್ನೇಹಿತರೆ. ಅದರಿಂದಲೂ ಮೊದಲು ಇವಾಗ ನೀವು ಯಾರೆಲ್ಲ ಪ್ರಥಮ BAಗೆ ಜಾಯಿನ್ ಆಗಿದ್ದೀರೋ ನಿಮಗೆ ಅಸೈನ್ಮೆಂಟ್ ಬರೀಲಿಕ್ಕೆ ಇರ್ತದೆ. ಈಗ 80 ಅಂಕ ಪರೀಕ್ಷೆಗೆ ಬರೆದು ಅಂಕಗಳು ಪಡೆಯುವಂಥದ್ದು. ಇನ್ನು ಉಳಿದ 20 ಅಂಕ ಇದೆಯಲ್ಲ, ಆ 20 ಅಂಕ ಅಸೈನ್ಮೆಂಟನ್ನು ಬರೆದು ಅವರು ನಮಗೆ ಕೊಡುವಂಥದ್ದು. ನಾವು ಅವರು ಹೇಳುವಂಥ ದಿನಾಂಕದ ಮೊದಲೇ ಅಸೈನ್ಮೆಂಟನ್ನು ಬರೆದು ಅವರಿಗೆ ಕಳಿಸಬೇಕಾಗ್ತದೆ. ಈಗ KSOUನವರ ಪ್ಲ್ಯಾಟ್ಫಾರ್ಮಲ್ಲಿ ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ ಅಸೈನ್ಮೆಂಟನ್ನು. ನೀವು ಅವರು ಹೇಳುವಂತಹ ಸಮಯಕ್ಕಿಂತ ಮುಂಚಿತವಾಗಿಯೇ ನೀವು ಅಸೈನ್ಮೆಂಟನ್ನು ಕಳಿಸಿಕೊಡಿ ಸ್ನೇಹಿತರೆ. ಅದರ PDF ಅನ್ನು ಮಾಡಿ ನಾವು ಕಳಿಸಿಕೊಡಬೇಕಾಗ್ತದೆ. ಒಂದು ವೇಳೆ ಅವರು ಹೇಳುವಂತಹ ಡೇಟಿನ ನಂತರವೂ ಕೂಡ ನೀವು ಕಳಿಸಲಿಲ್ಲ ಅಂತಾದರೆ ನಿಮ್ಮ ಅಸೈನ್ಮೆಂಟ್ ಆಮೇಲೆ ರಿಜೆಕ್ಟ್ ಆಗ್ತದೆ. ಅವರು ಹೇಳುವಂಥ ಸಮಯದ ಮೊದಲೇ ನೀವು ಒಮ್ಮೆ ಕಳಿಸಿ. ಅದು ಒಂದು ವೇಳೆ ರಿಜೆಕ್ಟ್ ಆದರೆ ನಿಮಗೆ ರೀಸೆಂಡ್ ಕೊಡಲಿಕ್ಕೆ ಆಗ್ತದೆ. ಅವರು ಹೇಳಿದಂತಹ ಡೇಟ್ ಕಳೆದೋಯ್ತು ಅಂತಾದರೆ ಪುನಃ ರೀಸೆಂಡ್ ಕೂಡ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ. ಇದನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಪ್ರಥಮ BA BComಗೆಲ್ಲ ಜಾಯಿನ್ ಆಗಿದ್ದೀರೋ ನೀವು ಅದನ್ನು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಒಮ್ಮೆ ರಿಜೆಕ್ಟ್ ಆದಂಥ ಅಸೈನ್ಮೆಂಟನ್ನು ಅವರು ವಾಪಸ್ ಸ್ವೀಕರಿಸುವುದಿಲ್ಲ. ಯಾವಾಗ ಅವರು ಕೊಟ್ಟಂತಹ ಡೇಟಿನ ನಂತರ ಕೊಟ್ಟರು. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ಆ ವಿಷಯದಲ್ಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಇವತ್ತಿನಿಂದಲೇ ಅಸೈನ್ಮೆಂಟನ್ನು ಬರೀಲಿಕ್ಕೆ ಆರಂಭ ಮಾಡಿ. ಅವರು ಪ್ರಶ್ನೆಗಳು ಕೊಟ್ಟಿದ್ದರೆ ಮಾತ್ರ ಬರೀಲಿಕ್ಕೆ ಆರಂಭ ಮಾಡಿ. ನೀವಾಗಿ ಪ್ರಶ್ನೆಗಳನ್ನು ಬರೆದು ಉತ್ತರ ಬರೆದ್ರೆ ಆಗೋದಿಲ್ಲ. ಅವರು ಕೊಡ್ತಾರೆ, ಯಾವ ಪ್ರಶ್ನೆ ಬರಿಬೇಕು ಅಂತ ಕೊಡ್ತಾರೆ, ಅದಕ್ಕೆ ನಾವು ಉತ್ತರವನ್ನು ಬರೆದ್ರೆ ಆಯಿತು. ಹಾಗೆಯೇ ಒಂದು ವಿಷಯಕ್ಕೆ 2 ಪ್ರಶ್ನೆಗಳಿರ್ತದೆ. 1ನೇ ಹಂತದಲ್ಲಿ ಅವರು 2 ಪ್ರಶ್ನೆಯನ್ನು ಕೊಟ್ಟು ಯಾವುದಾದ್ರೂ ಒಂದಕ್ಕೆ ಉತ್ತರ ಬರೀಲಿಕ್ಕೆ ಹೇಳ್ತಾರೆ. ಹಾಗೆಯೇ 2ನೇ ಹಂತದಲ್ಲಿಯೂ ಕೂಡ ಹಾಗೆ 2 ಪ್ರಶ್ನೆಗಳನ್ನು ಕೊಟ್ಟು ಒಂದನ್ನು ಉತ್ತರ ಬರೀಲಿಕ್ಕೆ ಹೇಳ್ತಾರೆ. ಅದರಿಂದ ಅದರಲ್ಲಿ ಕೂಡ ನಮಗೆ
ಆಪ್ಷನ್ ಚಾಯ್ಸ್ ಮಾಡಲಿಕ್ಕೆ ಇರ್ತದೆ. ನೀವು ಗೂಗಲಲ್ಲಿ ಹಾಕಿದರೆ ಆ ಪ್ರಶ್ನೆಯನ್ನು ಹಾಕಿದರೆ ಅದಕ್ಕೆ ಉತ್ತರವನ್ನು ಅವರು ಕಳಿಸ್ತಾರೆ, ಉತ್ತರ ಕೊಡ್ತಾರೆ. ನಾವು ಅದನ್ನು ನೋಡಿ ಕೂಡ ಬರ್ಕೊಳ್ಬೋದು. ಇಲ್ಲದಿದ್ದರೆ ಪುಸ್ತಕಗಳು ಸಿಕ್ಕಿದರೆ ಆ ಪುಸ್ತಕಗಳಿಂದ, ಅಂದರೆ ಸಂಪೂರ್ಣವಾಗಿ ಪುಸ್ತಕಗಳಿಂದಲೇ ಬರಿಬಾರ್ದು ಅಂತ ಅವರು ನಿಯಮವನ್ನು ಹೇಳುವಂಥದ್ದು. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಸ್ವಲ್ಪ ಬರೆದುಕೊಂಡು ಸ್ವಲ್ಪ ಪುಸ್ತಕದಿಂದ ನೋಡಿಕೊಂಡು ಕೂಡ ಬರ್ಕೊಳ್ಬೋದು. ಏನು ಮಾಡಬೇಕು ಅಂದರೆ ಸಾಧಾರಣವಾಗಿ 5 ಪುಟದಿಂದ ಹೆಚ್ಚಿನ ಪುಟದಲ್ಲಿ ನೀವು ಬರಿಬೇಕು ಸ್ನೇಹಿತರೆ. ಕಡಿಮೆ ಪುಟಕ್ಕೆ ನೀವು ಅಸೈನ್ಮೆಂಟನ್ನು ಬರೆದ್ರೆ ಅವರೇನು ಮಾಡ್ತಾರೆ, ನಮಗೆ ಕಡಿಮೆ ಅಂಕಗಳನ್ನು ಕೊಡ್ತಾರೆ. 20ರಲ್ಲಿ 13, 14 ಆ ರೀತಿ ಅಂಕಗಳು ಸಿಗ್ತದೆ. ನಮಗೆ ಹೆಚ್ಚಿನ ಅಂಕಗಳು ಅಂದರೆ 17, 18, 19 ಆ ರೀತಿ ಅಂಕಗಳು ಬೇಕು ಅಂತಾದರೆ ಸ್ವಲ್ಪ ಹೆಚ್ಚಿನ ಪುಟಗಳನ್ನು ನೀವು ಬರಿಬೇಕಾಗ್ತದೆ. ಹಾಗೆ ಅವರು ನೀವು 1 ಪುಟ 2 ಪುಟ ಎಷ್ಟು ಪುಟ ಬರೆದ್ರೂ ಕೂಡ ಅವರು ಏನೂ ಹೇಳುವುದಿಲ್ಲ, ಆದರೆ ನಮಗೆ ಅಂಕಗಳು ಮಾತ್ರ ಸಿಗುವುದಿಲ್ಲ, ಅಂಕಗಳು ಕಡಿಮೆ ಸಿಗ್ತದೆ. ಇನ್ನು ಪ್ರಥಮ BA ಅವರಿಗೆ ತಿಳ್ಕೊಳ್ಬೇಕಾದಂತಹ ವಿಷಯ ಅಂದರೆ, ನೀವು ಮುಖ್ಯವಾಗಿ ಪುಸ್ತಕಗಳು ನಿಮಗೆ ಸಿಗಬೇಕು. ಯಾಕಂದರೆ ನಮಗೆ ಇದು ಅಂಗಡಿಯಿಂದ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಥವಾ ನಮಗೆ ಅಂಗಡಿಯಲ್ಲೆಲ್ಲ ಈ ಟೆಕ್ಸ್ಟ್ ಬುಕ್ಗಳು ಸಿಗುವುದಿಲ್ಲ. ನಮಗೆ KSOU ಅವರಿಂದ ಕಡೆಯಿಂದಲೇ ನಮಗೆ ಈ ಪುಸ್ತಕಗಳನ್ನು ಅವರು ಕೊಡುವಂಥದ್ದು. ಅದರಿಂದ ನಿಮಗೆ ಪುಸ್ತಕಗಳು ಸಿಗಲಿಲ್ಲ ಅಂತಾದರೆ ಅವರ ಹತ್ರ ಕೇಳ್ತಾ ಇರಬೇಕಾಗ್ತದೆ. ಹಾಗೆಯೇ ನೀವು KSOU ಪ್ಲ್ಯಾಟ್ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. KSOU ಪ್ಲ್ಯಾಟ್ಫಾರ್ಮನ್ನು ನೀವು ಮೊಬೈಲಲ್ಲಿ ಹಾಕಿಸ್ಕೊಳ್ಬೇಕು. ಇದರಿಂದ ತುಂಬಾ ಸಹಾಯ ಆಗ್ತದೆ ಸ್ನೇಹಿತರೆ. ಇದನ್ನಂತೂ ನೀವು ಮಾಡಲೇಬೇಕು. ಈ ರೀತಿಯಾಗಿ ಮಾಡಿಕೊಂಡ್ರೆ ಅದು ಒಂದು ಒಳ್ಳೆಯ ಅವಕಾಶ. ಅದರಲ್ಲಿ ನಿಮಗೆ ಎಲ್ಲ ವಿಷಯಗಳು ಸಿಗ್ತದೆ, ಎಲ್ಲ ನ್ಯೂಸ್ಗಳು ಬರ್ತದೆ. ಯಾವಾಗ ಅಸೈನ್ಮೆಂಟ್ ಕೊಡಬೇಕು, ಯಾವಾಗ ಅಸೈನ್ಮೆಂಟ್ ಅಪ್ಲೋಡ್ ಮಾಡಬೇಕು, ಹಾಗೆ ಯಾವಾಗ ಎಕ್ಸಾಮ್ ಇರ್ತದೆ, ಯಾವಾಗ ಎಕ್ಸಾಮ್ ಫೀಸ್ ಕಟ್ಟಬೇಕು, ಯಾವಾಗ ನಿಮ್ಮ ಹಾಲ್ ಟಿಕೆಟ್ ಬರ್ತದೆ, ಎಲ್ಲ ಮಾಹಿತಿ ಕೂಡ ನಿಮಗೆ ಅದರಲ್ಲಿ ಸಿಗ್ತದೆ. ಇಲ್ಲದಿದ್ದರೆ ನಿಮಗೆ ಯಾವ ವಿಷಯ ಸಹ ಗೊತ್ತಾಗೋದಿಲ್ಲ ಸ್ನೇಹಿತರೆ. KSOUನಲ್ಲಿ ಏನೆಲ್ಲ ನಡೀತಿದೆ ಅಥವಾ ಏನಾಗಬೇಕು, ಇನ್ನು ಮುಂದೆ ಏನು ಮಾಡಬೇಕು, ನಾವು ಅಸೈನ್ಮೆಂಟನ್ನು ಬರೆದು ಎಲ್ಲಿಗೆ ಕಳಿಸಬೇಕು, ಅಥವಾ ಎಕ್ಸಾಮ್ ಯಾವಾಗಿರ್ತದೆ, ಎಕ್ಸಾಮ್ನ ಫೀಸ್ ಯಾವ ರೀತಿ ಕಟ್ಟಬೇಕು, ಯಾವ ವಿಷಯ ಕೂಡ ನಿಮಗೆ ಗೊತ್ತಾಗೋದಿಲ್ಲ. ಇನ್ನು ಒಂದು ವೇಳೆ ನಿಮಗೆ ಇನ್ನೂ ಕನ್ಫ್ಯೂಸ್ ಇದೆ, ಏನು ಗೊತ್ತಾಗ್ತಾ ಇಲ್ಲ ಅಂತಂದರೆ ನೀವು ನೇರವಾಗಿ ಫೋನ್ ಮಾಡಿ ವಿಚಾರಿಸಬೇಕು ಸ್ನೇಹಿತರೆ. ಇಲ್ಲ ನೀವು ಹತ್ತಿರದಲ್ಲಿದ್ದೀರಾ ಅಂತಾದರೆ ಅವರ ಒಂದು ಸೆಂಟರ್ಗೆ ಹೋಗಿ ಅಲ್ಲಿ ವಿಚಾರಿಸಬೇಕು. ಎಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಲ್ಲಿಯೇ ಹೋಗಿ, ಅಲ್ಲಿ ಒಬ್ಬರು ಸರ್ ಇರ್ತಾರೆ ಅಥವಾ ಮೇಡಮ್ನವ್ರು ಇರ್ತಾರೆ, ಅವರ ಹತ್ರವೇ ಹೋಗಿ ಈ KSOUನ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಬೇಕು. ಅವರಾಗಿಯೇ ನಮಗೆ ಫೋನ್ ಮಾಡಿ ಯಾವ ವಿಷಯವನ್ನು ತಿಳಿಸೋದಿಲ್ಲ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಾವು ಕಾಯ್ತಾ ಇರ್ತೇವೆ. ಅಂದರೆ ಮೊದಲಿಗೆ ನಾನು ಆರಂಭದಲ್ಲಿ ಸೇರಬೇಕಾದ್ರೆ ಅವರದೊಂದು ಮೆಸೇಜ್ ಬರ್ತಾಯಿತ್ತು, ಅಂದರೆ ಅಸೈನ್ಮೆಂಟ್ ಬರೀಲಿಕ್ಕೆ ಇದೆ ಅಥವಾ ನಿಮಗೆ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಇದೆ ಅಂತ ಮೆಸೇಜ್ ಬರ್ತಿತ್ತು. ಆಮೇಲೆ ಏನಾಯಿತು ಅಂದರೆ ಅವರು ಮೆಸೇಜ್ ಕೂಡ ಕೊಡ್ತಿರಲಿಲ್ಲ ನಮಗೆ ಯಾವುದೇ ವಿಷಯ. ನಾನು ಫಸ್ಟಿಗೆ BAಗೆ ಸೇರಬೇಕಾದ್ರೆ ಫಸ್ಟಿಗೆ ಅವ್ರೇನು ಮೆಸೇಜ್ ಬರ್ತಾಯಿತ್ತು. ಅದಾದ ನಂತರ ಮೆಸೇಜ್ ಕೂಡ ಬರ್ತಾ ಇರಲಿಲ್ಲ, ಯಾವಾಗ ಎಕ್ಸಾಮ್ ಇರ್ತದೆ ಅಂತ ಕೂಡ ಗೊತ್ತಾಗ್ತಿರಲಿಲ್ಲ. ಅದಾದ ನಂತರ ನಾವೇನು ಮಾಡಿದೆವು, KSOU ಅವರ ಸೆಂಟರಿಗೆ ಫೋನ್ ಮಾಡಿದಾಗ ನೀವು ವಾರಕ್ಕೊಮ್ಮೆ ಅದನ್ನು ತಿಳ್ಕೊಳ್ಳಿ, ವಿಚಾರಿಸಿ ಅಂತ ಹೇಳಿದರು. ಅದೇ ರೀತಿ ನಾವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಿ ಯಾವಾಗ ಪರೀಕ್ಷೆಗಳಿದೆ, ಪರೀಕ್ಷೆ ಶುಲ್ಕವನ್ನು ಕಟ್ಟಲಿಕ್ಕೆ ಆಯಿತಾ, ಟೈಮ್ ಆಯಿತಾ, ಯಾವಾಗ ಕಟ್ಟಬೇಕು, ಅಸೈನ್ಮೆಂಟನ್ನು ಯಾವ ರೀತಿ ಕಳಿಸಬೇಕು, ಅದನ್ನೆಲ್ಲ ಪದೇ ನೋಡ್ತಾ ಇದ್ದೆವು. ವಾರದಲ್ಲಿ ಒಮ್ಮೆ ಆದರೂ ಕೂಡ ನಾವು ಆ ರೀತಿಯಾಗಿ ಚೆಕ್ ಮಾಡಿ ಅದರ ಬಗ್ಗೆ ವಿಚಾರಿಸಿಕೊಳ್ಬೇಕು. ಯಾಕಂದರೆ ಯಾರೆಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿದ್ಯಾನಿಲಯದಲ್ಲಿ ವಿದ್ಯಾಭ್ಯಾಸಕ್ಕೆ ಅರ್ಜಿಯನ್ನು ಹಾಕಿದಿರೋ, ನಿಮಗೆ ಯಾವುದೇ ರೀತಿಯ ತರಗತಿಗಳು ಅಂತ ಇರೋದಿಲ್ಲ ಅಲ್ಲ, ಯಾವುದೇ ರೀತಿಯ ಟೀಚರ್ಸ್ ಅಂತ ಇರೋದಿಲ್ಲ. ಆವಾಗ ನಿಮಗೆ ಯಾವ ವಿಷಯ ಸಹ ಗೊತ್ತಾಗೋದಿಲ್ಲ. ಪರೀಕ್ಷೆಗಳು ಯಾವಾಗ ಬರ್ತದೆ, ಅಸೈನ್ಮೆಂಟ್ ಯಾವಾಗ ಕೊಡಬೇಕು, ಅದನ್ನೆಲ್ಲ ಕೂಡ ನಾವೇ ತಿಳ್ಕೊಳ್ಬೇಕಾಗ್ತದೆ. ಮೊದಲಿಗೆ ಪ್ರಾರಂಭದಲ್ಲಿ ನೀವು BAಗೆ ಸೇರಿಕೊಂಡಾಗ ನಿಮಗೆ ಅದರಲ್ಲಿ ಯಾರು ಕೂಡ KSOU BAಗೆ ಸೇರಿಕೊಂಡಿದ್ದೀರಾ, ಜೊತೆಯಾಗಿ ಗೆಳತಿಯರು ಸೇರಿಕೊಂಡ್ರೆ ನಿಮಗೆ ನೀವು ಮಾತಾಡಿಕೊಂಡು ನಿಮಗೆ ವಿಷಯಗಳು ಗೊತ್ತಾಗ್ತದೆ. ಆದರೆ ಕೆಲವರು ಏನು ಮಾಡ್ತಾರೆ, ನಾವೇ ಒಬ್ಬರೇ ಅದಕ್ಕೆ ಜಾಯ್ನ್ ಆಗಿರ್ತೇವೆ, ನಮಗೆ ಯಾರು ಕೂಡ ಸಲಹೆ ಕೊಡಲಿಕ್ಕೆ ಯಾರೂ ಇರೋದಿಲ್ಲ, ನಮಗೆ ಫ್ರೆಂಡ್ಸ್ಗಳು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಅದು ಯಾವ ವಿಷಯ ಸಹ ಗೊತ್ತಾಗೋದಿಲ್ಲ. ಒಮ್ಮೆ ಇದಕ್ಕೆ ಜಾಯ್ನ್ ಆದಮೇಲೆ ಒಮ್ಮೆ ಪರೀಕ್ಷೆ ಬರೆದ ನಂತರ ಕೆಲವರು ಪರಿಚಯ ಆಗ್ತಾರೆ. ನಾವು ಫೋನ್ ನಂಬರ್ಗಳನ್ನು ಕೊಡ್ತೇವೆ, ಹಾಗೆ ನಾವು ಮಾತಾಡಿಕೊಂಡು ಪರೀಕ್ಷೆಗಳು ಯಾವಾಗ ಬರ್ತದೆ, ಹಾಗೆ ನಾವು ಸೆಕೆಂಡ್ ಇಯರಿಗೆ ಬಂದಾಗ, ಥರ್ಡ್ ಇಯರಿಗೆ ಬಂದಾಗ ಪರಿಚಯಗಳಾಗ್ತದೆ, ಹಾಗೆ ವಿಷಯಗಳೆಲ್ಲ ಗೊತ್ತಾಗಲಿಕ್ಕೆ ಆರಂಭ ಆಗ್ತದೆ. ಆದರೆ ಯಾವಾಗ ನೀವು ಪ್ರಥಮ BAಗೆ ಸೇರಿಕೊಂಡಿದ್ದೀರಾ
ಆವಾಗ ನಮಗೆ ಜಾಸ್ತಿ ಗೊಂದಲಗಳಿರ್ತದೆ, ತುಂಬ ಕ್ವಶನ್ಸ್ಗಳಿರ್ತದೆ. ಯಾವ ರೀತಿ, ಯಾವಾಗ ಬರ್ತದೆ, ಯಾವಾಗ ಕೊಡಬೇಕು, ಈ ರೀತಿಯಾದ ಪ್ರಶ್ನೆಗಳಿರ್ತದೆ ಅಲ್ವಾ. ಅದಕ್ಕೆಲ್ಲ ನೀವು ಏನು ಮಾಡಬೇಕು ಅಂದರೆ, ಮೊದಲನೆಯದಾಗಿ ಅವರ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ವಿಚಾರಿಸಬೇಕು ಒಂದು. ಅದಾದ ನಂತರ ಎರಡನೇ ಕೆಲಸ ಏನು ಅಂದರೆ, KSOU ಪ್ಲ್ಯಾಟ್ಫಾರ್ಮ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ನಿಮ್ಮ ಫೋನ್ ನಂಬರ್ ಮತ್ತು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ನಂತರ ನಿಮಗೆ ಸಮಯ ಇದ್ದಾಗ, ಅಂದರೆ ವಾರದ ಒಮ್ಮೆ ಅಥವಾ ವಾರಕ್ಕೆ 2-3 ಸಲ ನೀವೇನು ಮಾಡಬೇಕು ಅಂದರೆ, ಈ KSOU ಪ್ಲ್ಯಾಟ್ಫಾರ್ಮನ್ನು ಓಪನ್ ಮಾಡಿ ನೋಡಬೇಕು, ಚೆಕ್ ಮಾಡಬೇಕು. ಯಾವುದಾದ್ರೂ ನ್ಯೂಸ್ ಬಂದಿದೆಯಾ ಅಂತ ನೋಡ್ತಾ ಇರಬೇಕು. ಅದನ್ನು ನೋಡಲಿಕ್ಕೆ ಒಂದು 5 ನಿಮಿಷದಲ್ಲಿ ನಿಮಗೆ ಅದರೊಳಗೆ ಏನು ವಿಷಯ ಇದೆ ಅಥವಾ ಏನಾದರೂ ನ್ಯೂಸ್ ಬಂದಿದೆಯಾ ಅಂತ ಗೊತ್ತಾಗ್ತದಲ್ವ. ಯಾವಾಗಾದರೂ ಒಮ್ಮೆ ನೋಡಿಕೊಂಡು ಅದರ ಬಗ್ಗೆ ತಿಳ್ಕೊಳ್ತಾ ಇರಬೇಕು. ಇಲ್ಲದಿದ್ದರೆ ಸಮಯ ಹೊದ್ದು ಗೊತ್ತಾಗೋದಿಲ್ಲ. ಪರೀಕ್ಷೆ ಶುಲ್ಕ ಕೊಡಲಿಕ್ಕೂ ಕೂಡ ಸಮಯ ಆದದ್ದು ನಮಗೆ ಗೊತ್ತಾಗೋದಿಲ್ಲ. ಅವರು ಒಂದು ಇಂತಿಷ್ಟು ಡೇಟ್ ಅಂತ ಕೊಟ್ಟಿರ್ತಾರೆ. ಆ ಡೇಟ್ ಕಳೆದ ನಂತರ ಏನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ನಮಗೆ. ಮತ್ತು ನೆಕ್ಸ್ಟ್ ಪರೀಕ್ಷೆಗೆ ಬರೀಬೇಕಾಗ್ತದೆ. ಒಂದು ವೇಳೆ ನೀವು ನಿಮ್ಮ ಪರೀಕ್ಷೆ ಸಮಯದಲ್ಲಿ ನಿಮಗೆ ಪರೀಕ್ಷೆ ಬರೀಲಿಕ್ಕೆ ಆಗಲಿಲ್ಲ ಅಂತಾದರೂ ಕೂಡ ಏನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಇಲ್ಲಿ ನೀವು ಮತ್ತಿನ ಪರೀಕ್ಷೆಗೆ ಅಲ್ಲಿ ಬರಿಬೋದು. ಅಂದರೆ ಇವಾಗ ನೀವು ಅಕ್ಟೋಬರ್ ನವಂಬರಲ್ಲಿ ಬರಿಬೇಕಾದಂಥ ಪರೀಕ್ಷೆಯನ್ನು ಬರೀಲಿಕ್ಕೆ ಆಗದಿದ್ದರೆ, ಯಾವುದೋ ಒಂದು ಸಮಸ್ಯೆಯಿಂದ ಬರೀಲಿಕ್ಕೆ ಆಗಲಿಲ್ಲ ಅಂತ ಆದರೆ ನೀವೇನು ಮಾಡಬೇಕು ಅಂದರೆ, ಮತ್ತಿನ ಪರೀಕ್ಷೆ ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಬರುವಂತಹ ಪರೀಕ್ಷೆ ಇರ್ತದಲ್ಲ, ಅದರಲ್ಲಿ ಸಪ್ಲಿಮೆಂಟ್ರಿ ಪರೀಕ್ಷೆಗೆ ಶುಲ್ಕಗಳು ಅಂತ ಬೇರೆ ಇರ್ತದೆ. ರೀಪರೀಕ್ಷೆ ಬರೆಯುವಂಥದ್ದು, ಸಪ್ಲಿಮೆಂಟ್ರಿ ಪರೀಕ್ಷೆಯನ್ನು ಬರೆಯುವಂತಹ ಒಂದು ಫೀಸನ್ನು ಕಟ್ಟಬೇಕಾಗ್ತದೆ. ಎಕ್ಸ್ಟ್ರಾ ಮತ್ತೆ ಪುನಃ ಪರೀಕ್ಷೆಗಳನ್ನು ಬರೀಲಿಕ್ಕೆ ನೀವು ಫೀಸನ್ನು ಕಟ್ಟಬೇಕಾಗ್ತದೆ. ಒಂದೊಂದು ಸಬ್ಜೆಕ್ಟಿಗೆ ಇಂತಿಷ್ಟು ಶುಲ್ಕ ಅಂತ ಇರ್ತದೆ. ಅದನ್ನು ಅವರು ಕೊಟ್ಟಿರ್ತಾರೆ, ಅದನ್ನು ನಾವು ನೋಡಬೇಕು. ಕೆಲವೊಮ್ಮೆ ಬದಲಾವಣೆಗಳೆಲ್ಲ ಆಗ್ತಾ ಇರ್ತದೆ. ಮೊದಲೆಲ್ಲ ಯಾವ ರೀತಿ ಇತ್ತು ಅಂದರೆ, ಒಂದು ವಿಷಯಕ್ಕೆ 100 ರೂಪಾಯಿ ಆ ರೀತಿಯಾಗಿ ಶುಲ್ಕಗಳೆಲ್ಲ ಇತ್ತು. ಯಾವುದಾದ್ರೂ 2-3 ಪರೀಕ್ಷೆಗೆ ಬರೆಯುವಂಥದ್ದು, ಮತ್ತೆ 3 ಪರೀಕ್ಷೆಗಳನ್ನು ಬಾಕಿ ಇಟ್ಟು ನಂತರದ ಪರೀಕ್ಷೆಯು ಕೂಡ ಬರೀಲಿಕ್ಕೆ ಆಗ್ತದೆ. ಇಲ್ಲಿ ಪರೀಕ್ಷೆಯನ್ನು ಬರೀಲಿಲ್ಲ ಅಂತ ಹೇಳುವಂಥ ಯಾವುದೇ ಚಿಂತೆ ಬೇಡ. ವರ್ಷಕ್ಕೆ 2 ಬಾರಿ ಪರೀಕ್ಷೆಗಳಿರೋದ್ರಿಂದ ನಿಮಗೆ ಯಾವ ರೀತಿ ಅನ್ಯಾಯ ಕೂಡ ಆಗೋದಿಲ್ಲ. ನೀವು ಮತ್ತಿನ ಪರೀಕ್ಷೆಗೆ ಬರಿಬಹುದು. ಆದ್ದರಿಂದ ನಾನು ಹೇಳುವಂಥದ್ದು, ಚೆಕ್ ಮಾಡಿಕೊಳ್ಳಿ, ಫೋನ್ ಮಾಡಿ ವಿಚಾರಿಸಿ ಸ್ನೇಹಿತರೆ. ನೀವು ಫೋನ್ ಮಾಡದೇ ಇಲ್ಲ, ನನಗೆ ಸಾಧ್ಯ ಇಲ್ಲ, ನಾನು ಫೋನ್ ಮಾಡೋದಿಲ್ಲ ಅಂತ ಕೂತ್ಕೊಂಡ್ರೆ ನಿಮಗೆ ಯಾವ ವಿಷಯ ಸಹ ಗೊತ್ತಾಗೋದಿಲ್ಲ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಮುಂದಿನ ವೀಡಿಯೋದಲ್ಲಿ ನಾನು ಪ್ರಥಮ BA ಅವರಿಗೆ ಇರುವಂಥ ಎಲ್ಲ ವಿಷಯಗಳ ಬಗ್ಗೆ ಇಂಪಾರ್ಟೆಂಟ್ ಆಗಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೇನೆ. ನೀವು ನನ್ನ ಹಳೆಯ ವೀಡಿಯೋಸ್ಗಳನ್ನು ನೋಡ್ಬೋದು. ಹಳೆಯ ವೀಡಿಯೋದಲ್ಲಿ ನಾನು ತುಂಬ ವೀಡಿಯೋವನ್ನು ಹಾಕಿದ್ದೇನೆ. ಪ್ರಥಮ BA ಅವರಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನೆಲ್ಲ ಹಾಕಿದ್ದೆ. ಅಂದರೆ ಪುನಃ ನಾನು ಪ್ರಥಮ BA ಅವರಿಗೆ ಸಹಾಯ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಮುಂದಿನ ವೀಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ನಾನು ಹೇಳ್ತಾ ಹೋಗ್ತೇನೆ. ಧನ್ಯವಾದಗಳು ಸ್ನೇಹಿತರೆ.